ರಾಮಲಲ್ಲನ ದರ್ಶನಕ್ಕೆ ಎರಡನೇ ದಿನವೂ ಕೂಡ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಚಳಿಯನ್ನೂ ಲೆಕ್ಕಿಸದೆ ಅಯೋಧ್ಯೆಗೆ ಭಕ್ತರ ದಂಡೆ ಆಗಮಿಸ್ತಾ ಇದೆ. ನೆನ್ನೆಯೂ ಕೂಡ ಸಿಕ್ಕಾಪಟ್ಟೆ ಜನರು ಆಗಮಿಸಿದ್ರು, ಭಕ್ತರು ಆಗಮಿಸಿದ್ರು. ಇವತ್ತು ಕೂಡ ಅದೇ ರೀತಿಯಾಗಿ ಮುಂದುವರಿತಾ ಇದೆ. ರಾಮ ಮಂದಿರ ಎಲ್ಲಾ ದಿಕ್ಕಲ್ಲೂ ಜೈ ಶ್ರೀರಾಮ್ ಘೋಷಣೆ ಮೊಳಗ್ತಾ ಇದೆ. ಮುಂಜಾನೆಯಿಂದಲೂ ಸಾಲು ಸಾಲಾಗಿ ಜನ ಬರ್ತಾ ಇದ್ದಾರೆ. ದೇಶದ ವಿವಿಧ ರಾಜ್ಯದ ಭಕ್ತರು ಅಯೋಧ್ಯೆಗೆ ಆಗಮಿಸ್ತಾ ಇದ್ದಾರೆ. ಶ್ರೀರಾಮನ ದರ್ಶನ ಪಡೆದು ಭಕ್ತಿಯಲ್ಲಿ ಮಿಂದೆದ್ದಿದ್ದಾರೆ ಜನ. ನೋಡಿ, ಮೂರನೇ ದಿನಕ್ಕೆ ಕಾಲಿಡ್ತಾ ಇರುವಂಥದ್ದು. ಮೂರನೇ ದಿನವೂ ಅಷ್ಟೇ ಭಕ್ತರು ಆಗಮಿಸ್ತಾ ಇದ್ದಾರೆ. ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ರಾಮನ ದರ್ಶನವನ್ನು ಪಡೆದು ಪುನೀತರಾಗ್ತಾ ಇದ್ದಾರೆ. ಪುಣ್ಯ ಕ್ಷೇತ್ರ, ಪುಣ್ಯ ಸ್ಥಳ ಅಂತ ಅಯೋಧ್ಯೆ ಕರೆಸಿಕೊಳ್ಳುತ್ತೆ. ಅದರಲ್ಲೂ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ಎಲ್ಲರೂ ಅಲ್ಲಿಗೆ ಹೋಗಲೇಬೇಕು ಅನ್ನುವಂಥ ಆಸೆಯನ್ನು ಇಟ್ಕೊಂಡಿದ್ದಾರೆ. ಜೀವನದಲ್ಲಿ ಒಮ್ಮೆಯಾದರೂ ಅಯೋಧ್ಯೆಗೆ ಹೋಗಿ ಬರಬೇಕು, ಜೀವನ ಪಾವನ ಆಗಬೇಕು ಅನ್ನೋದು ಹಿಂದೂಗಳ ನಂಬಿಕೆ. ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ಹೋಗ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಹೋಗ್ತಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿನ ಸರ್ಕಾರ ಕೂಡ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ತಾ ಇದೆ. ಸಿಬ್ಬಂದಿಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. चलिए बड़ी